ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ರೋಹಿಣಿ ಮನೋಜ್ ಹತ್ರ ಬಂದು ಜಗಳ ಮಾಡ್ತಾ ಇರ್ತಾಳೆ. ಏನು ಮನೋಜ್, ಏನು ಅಂದ್ಕೊಂಡಿದ್ದಾರೆ ನಿಮ್ಮ ತಾಯಿ? ವಾಶ್ರೂಮ್ಗೆ ಹೋಗೋಕೆ ಬಿಡೋದಿಲ್ಲ, ಊಟ ಮಾಡೋಕ್ಕೆ ಬಿಡೋದಿಲ್ಲ, ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೂ ನೆಮ್ಮದಿಯಾಗಿ ಬಿಡೋದಿಲ್ಲ, ನನ್ನ ಕುಂದ್ರು ತಪ್ಪು ನಿಂತರೂ ತಪ್ಪು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಏನು ಅಂದ್ಕೊಂಡಿದ್ದಾರೆ ನಿಮ್ಮಮ್ಮ ಅಂತೇಳಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಮನೋಜ, ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ, ಸುಳ್ಳು ಹೇಳಿರೋದು ನೀನು, ಅದು ನೀನು ಹೇಳಬೇಕು, ನನಗೆ ಹೇಳಿದರೆ ಅಂತ ಹೇಳಿ ಮನೋಜ ಅಂತಾನೆ. ಏನು ಮನೋಜ್ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ ನಾನು ಅಂತಂದಾಗ, ಹೌದು ಮತ್ತು ಸುಳ್ಳು ಹೇಳಿರೋದು ನೀನು, ಮೋಸ ಮಾಡಿರೋದು ನೀನು, ಬೇರೆ ಇನ್ನೆಂಗೆ ಟ್ರೀಟ್ ಮಾಡ್ತಾರೆ, ಅಮ್ಮ ಮಾಡ್ತಾ ಇರೋದು ಕರೆಕ್ಟಾಗಿದೆ, ಅಮ್ಮ ಏನಾದ್ರು ನೋಡಿದ್ರೆ ಈ ಥರ ಬೇಜಾರಾಗುತ್ತೆ ಅಂತ ಅಂತಾರೆ. ಸರಿ ಮನೋಜ್, ನಿಮಗೆ ನಿಮ್ಮ ತಾಯಿ ಸಾಕಾ, ನಾನು ಬೇಡವಾ ನಿಮಗೆ ಅಂತ ಕೇಳ್ತಾರೆ. ಬೇಕು, ಬಟ್ ಆದರೆ ನೀನು ಇಷ್ಟೊಂದು ಸುಳ್ಳು ಹೇಳಿದ್ಯಲ್ಲ ಅಂದಾಗ, ಸುಳ್ಳು 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 ಸಾಕು ಮನೋಜ್, ಸುಮ್ಮನೆ ಇರಿ, ನನಗೇನು ಯಾರು ಮಾಡಿದಿರೋ ತಪ್ಪು ಮಾಡಿಬಿಟ್ಟಿದ್ದೀನ ಅಂತ ಹೇಳಿ ಬೈಕ್ ಬಂದಂಗೆ ಬೈತಾ ಇರ್ತಾಳೆ. ಅದೇ ಟೈಮ್ಗೆ ರೋಹಿಣಿಗೆ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಓಪನ್ ಮಾಡಿ ನೋಡಿದಾಗ ಸೂರ್ಯನ ಪೊಲೀಸ್ ಹೇಳ್ಕೊಂಡು ಹೋಗ್ತಾರೋ ವಿಡಿಯೋ ಒಂದು ಸಿಗುತ್ತೆ. ಅದನ್ನು ನೋಡಿ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತೀರಲ್ವಾ, ನನ್ನಿಂದ ನಿಮ್ಮ ತಾಯಿಗೆ ಅವಮಾನ ಆಗುತ್ತೆ, ನನ್ನಿಂದ ನಿಮ್ಮ ತಾಯಿ ತಲೆ ಬಗ್ಸ್ಕೊಳ್ಳೋಂಥ ಕೆಲಸ ನಾನು ಮಾಡಿದ್ದೀನಿ, ಅಲ್ಲಿಗೆ ನಿನ್ನ ತಮ್ಮ ಮಾಡ್ತಾ ಇರೋದೇನು, ಇದನ್ನು ಏನಂತಾನೆ ಅಂತ ಹೇಳಿ ಆ ವಿಡಿಯೋನ ತೋರಿಸ್ತಾರೆ. ಈಗ ನಿಮ್ಮ ತಮ್ಮ ಮಾಡಿರೋದನ್ನಲ್ಲ, ಈಗ ನಿಮ್ಮ ತಾಯಿ ಮುಖ ನೆಲ್ಲಿಟ್ಕೊತಾರೆ ಅಂತ ಹೇಳಿ ಈ ಕಡೆ ರೋಹಿಣಿ ವಿಡಿಯೋ ತೋರಿಸ್ತಾರೆ. ಅದಕ್ಕೆ ಈ ಕಡೆ ಮನೋಜ್ ಅದನ್ನು ನೋಡಿ, ಎಲ್ಲಿ ಕುಡ್ಕೊಂಡು ಏನು ಗಲಾಟೆ ಮಾಡ್ಕೊಂಡು ಇವನು ಅಂತ ಹೇಳಿ ಮನೋಜನು ಸಹ ಒಳಗಡೆ ಮಾತಾಡ್ಕೊತಾ ಇರ್ತಾನೆ. ಈ ಕಡೆ ಶ್ರುತಿ ರವಿನ ಕರೆದು ಬನ್ನಿ ಇಲ್ಲಿ ಅಂತಾರೆ. ನನಗೆ ಒಂದೆರಡು ಆರ್ಡ್ರ್ ಇದೆ, ಅಲ್ಲಿ ನಾನು ಅದು ಬೇರೆ ಆರ್ಡ್ರ್ ಇದೆ, ಅದನ್ನ ತೊಗೊಂಡು ಕೊಡೋಗು ಅಂದಾಗ, ಅದಿರಲಿ ಮೊದಲು ಇದನ್ನು ನೋಡು ಅಂತ ಹೇಳಿ ವಿಡಿಯೋನ ತೋರಿಸ್ತಾರೆ. ವಿಡಿಯೋ ನೋಡಿದ ತಕ್ಷಣವೇ ರವಿ ಆಶ್ಚರ್ಯ ಆಗೋಗ್ತಾನೆ. ಇದೇನಿದು, ಸೂರ್ಯ ಒಂದಲ್ಲ ಏನಾದರೂ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊತಾನೆ ಇರ್ತಾನೆ ಅಂತ ಹೇಳಿ ಅಂದಾಗ, ಶ್ರುತಿ ಇಲ್ಲ, ಇದು ಪ್ರಾಬ್ಲಮ್ಗೆ ಅವ್ರು ಸಿಕ್ಕಾಕೊಂಡಿರೋದಲ್ಲ, ಬೇರೆ ಯಾರು ಸಿಕ್ಕಾಕ್ಸಿರೋದು, ಇದರಲ್ಲಿ ಏನೋ ದೊಡ್ಡ ಪ್ಲ್ಯಾನೇ ಇದೆ, ಇದನ್ನು ನಾವೇನಾದರೂ ಮಾಡಿ ಕಂಡುಹಿಡಿಬೇಕು, ಏನು ಮಾಡೋದು ಅಂತ ಅಂದಾಗ, ಇದನ್ನ ವಿಡಿಯೋ ಯಾರು ಕಳಿಸಿದ್ದು ಅಂತೇಳಿ ರವಿ ಕೇಳಿದಾಗ, ನಮ್ಮ ತಾಯಿನ ನನಗೆ ಕಳಿಸಿದ್ದು ಅಂತೇಳಿ ಶ್ರುತಿ ಅಂತಾಳೆ. ಸರಿ ಆಯಿತು ಬಾ, ಇಲ್ಲಿಂದ ಮೊದಲು ಹೊರಡೋಣ, ಏನು ಅಂತ ನೋಡೋಣ ಅಂತ ಹೇಳಿ ಈ ಕಡೆ ರವಿ ಶ್ರುತಿ ಅವರ ರೆಸ್ಟೋರೆಂಟಲ್ಲಿರೋ ಕೆಲಸನ ಎಲ್ಲ ಬಿಟ್ಟು ಇವರಿಬ್ಬರು ಸಹ ಮನೆಗೆ ಓಡೋಡಿ ಬರ್ತಾರೆ. ಈ ಕಡೆ ಶಾಂತಿ ಏನೋ ವಸ್ತು ಇಟ್ಟಿದ್ದೀನಿ ಅಂಥೇಳಿ ಮನೆಯೆಲ್ಲ ಹುಡ್ಕಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಫೋನಿಗೆ ಒಂದು ಮೆಸೇಜ್ ಬರುತ್ತೆ. ಇದು ಮೆಸೇಜು ಏನು ಬಂದಿರ್ಬೋದು ಅಂತ ಹೇಳಿ ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ಪೊಲೀಸರು ಎಳ್ಕೊಂಡು ಹೋಗ್ತಾರೆ. ವಿಡಿಯೋ ಶಾಂತಿಗೂ ಸಹ ಶ್ರುತಿಯವರಮ್ಮ ಫಾರ್ವರ್ಡ್ ಮಾಡಿರ್ತಾರೆ. ಅಯ್ಯೋ ಹೋಯ್ತು ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಇನ್ನು ಎಷ್ಟು ಮಾನ ಮರ್ಯಾದೆ ತೆಗಿತಾನೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ರಂಗನಾಥ್ಗೆ ಏನಾಯಿತು ಅಂತ ಹೇಳಿ ಶಾಂತಿನ ಕೇಳಿದಾಗ, ನೋಡಿ ಈ ವಿಡಿಯೋ ನೋಡಿ, ನಮ್ಮ ಮಾನ ಮರ್ಯಾದೆಲ್ಲ ಹೋಯ್ತು ಅಂದಾಗ, ಫೋನಲ್ಲಿ ಬಂದಿರೋ ವಿಡಿಯೋ ನೋಡಿದ್ರೆ ನಮ್ಮ ಮಾನ ಮರ್ಯಾದೆ ಏನಕ್ಕೆ ಹೋಗುತ್ತೆ ಅಂತ ಶಾಂತಿನ ಕೇಳ್ತಾನೆ. ಅದಕ್ಕೆ ಮೊದಲು ನೋಡ್ರಿ ಅಂತ ಹೇಳಿ ಸೂರ್ಯನ ಹೇಳ್ಕೊಂಡು ಹೋಗ್ತಾರೆ. ವಿಡಿಯೋ ನೋಡ್ತಾರೆ. ಇದೇನಿದು, ಏನಾಯಿತು, ಯಾಕೆ ಸೂರ್ಯನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಅಂದಾಗ, ಅದೇನೋ LLD ಏನೋ ಇರುತ್ತಲ್ಲ ಅದನ್ನು ತೋರಿಸ್ತೀರಾ, ಜಂಬ ಮಾಡಿರ್ತಾನೆ, ಅದಕ್ಕೆ ಹೇಳ್ಕೊಂಡು ಹೋಗಿರ್ತಾರೆ ಅಂದಾಗ, ಈ ಕಡೆ ರಂಗನಾಥ್ ಇಲ್ಲ ಸಾಧ್ಯನೇ ಇಲ್ಲ, ಬರೀ LLDಗೆಲ್ಲ ಪೊಲೀಸರು ಈ ಥರ ಹೇಳ್ಕೊಂಡು ಹೋಗಿರಲ್ಲ, ಏನು ತೊಂದರೆ ಆಗಿರುತ್ತೆ, ಅದನ್ನು ಸೂರ್ಯನ ಕೇಳಿದ್ರೇ ಗೊತ್ತಾಗೋದು ಅಂದಾಗ, ಇರುತ್ತಲ್ಲ ಅವನಿಗೆ ಪ್ರತಿದಿನ ಏನಾದರೂ ಒಂದು ತೊಂದರೆ ಮಾಡ್ಕೊಂಬಂತಾನೆ ಇರ್ತಾನೆ, ನಮ್ಮ ಮಾನ ಮರ್ಯಾದೆ ಬೀದಿಲ್ಲ ಹರಾಜಾಕ್ಬೇಕಂದ್ರೆ ಏನೋ ಒಂಥರ ಇಷ್ಟ ಅವನಿಗೆ, ಅವನೇನಕ್ಕಾದರೂ ನಾನು ಹೋಟೆಲ್ ಹುಟ್ಟನ್ನು ಅನಿಸ್ಬಿಟ್ಟಿದೆ ಅಂತ ಹೇಳಿ ಬೈತಾ ಇರ್ತಾಳೆ. ಎಷ್ಟೇ ಆದರೂ ಜೈಲಿಗೆ ಹೋಗಿ ಬಂದಿರೋದಲ್ವ, ಆ ಬುದ್ಧಿ ಎಲ್ಲೋಗುತ್ತೆ ಅಂದಾಗ ಈ ಕಡೆ ರಂಗನಾಥ್ ತುಂಬ ಜೋರಾಗಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಂದನೇ ಜೈಲಿಗೆ ಹೋಗಿರೋದು, ನೀನು ಅವನ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವನು ಯಾಕೆ ಜೈಲಿಗೆ ಹೋಗ್ತಾ ಇದ್ದ, ಎತ್ತು ತಾಯಿನೇ ರಾಕ್ಷಸ ಥರ ನೋಡಿದ್ರೆ ಅವ್ನು ಇಲ್ಲಿ ಅಂತ ಹೋಗ್ತಾನೆ ಅಂತ ಹೇಳಿ ಶಾಂತಿನ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಆಯಿತು ಇವಾಗ ಏನು ಮಾಡೋದು, ಇಂಥ ಕೆಲಸ ಮಾಡ್ಕೊಬಂದಿದ್ದಾನಲ್ಲ, ನಮ್ಮ ಜೀವನನೇ ಇದೇ ಆಗೋಯ್ತು, ಇವನ ಹತ್ರ ನಾವು ಇವ್ರ ಹತ್ರ ಬೈಸ್ಕೊಳ್ಳೋದೇ ಆಗೋಯ್ತು ಅಂತ ಹೇಳಿ ಈ ಕಡೆ ರಂಗನಾಥ್ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಶಾಂತಿ. ಈ ಕಡೆ ಸೂರ್ಯನು ಸಹ, ಸರ್ ನನ್ನ ಹೆಂಡತಿ ಫೋನ್ ಮಾಡ್ತಾ ಇದ್ದಾಳೆ ಸರ್, ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾಳೆ, ದಯವಿಟ್ಟು ಕೊಡಿ ಅಂದಾಗ, ಕಾಣಿಸ್ತಿದೆ ನನಗೆ, ನೀವು ಸೈಲೆಂಟಾಗಿ ಹೋಗಿ ನಿಂತ್ಕೊಳ್ರಿ ಅಂತೇಳಿ ಬೈತಾನೆ. ಮತ್ತು ಇನ್ನೊಂದು ಸಲ ಫೋನ್ ಬರ್ತಾ ಇರುತ್ತೆ. ಮೀನಾ 2-3 ಸಲ ಫೋನ್ ಮಾಡ್ತಾನೆ ಇರ್ತಾಳೆ ಸೂರ್ಯ ನಂಬರ್ಗೆ. ಆದರೆ ಕಾನ್ಸ್ಟೇಬಲು ಸೂರ್ಯಗೆ ಫೋನನ್ನು ಕೊಡೋಕ್ಕೆ ಒಪ್ಕೊಳ್ಳೋದಿಲ್ಲ. ನೀವು ಸುಮ್ಮನೆ ಒಂದು ಹತ್ರ ನಿಂತ್ಕೊಳ್ರಿ ಅಂತ ಹೇಳ್ತಾನೆ ಇರ್ತಾರೆ. ಲಾಸ್ಟ್ಗೆ 4ನೇ ಟೈಮು ಸೂರ್ಯಗೆ ಮೀನಾ ಕಾಲ್ ಮಾಡಿದಾಗ, ಸರಿ ಅಂಥೇಳಿ ಕಾನ್ಸ್ಟೇಬಲ್, ಅಟ್ಲೀಸ್ಟ್ ನೀವಾದರೂ ಕಾಲ್ ಪಿಕ್ ಮಾಡಿ ಮಾತಾಡಿ ಸರ್, ಭಯ ಬೀಳ್ತಾರೆ ಮನೇಲಿ ದಯವಿಟ್ಟು ಅಂತ ಹೇಳಿ ಸೂರ್ಯ ಕಾನ್ಸ್ಟೇಬಲ್ನ ರಿಕ್ವೆಸ್ಟ್ ಮಾಡಿದ್ದಾದಮೇಲೆ ಅವ್ರ ಕಾನ್ಸ್ಟೇಬಲ್ ಫೋನನ್ನು ತೆಗೆದು ಮಾತಾಡ್ತಾರೆ.
ಈ ಕಡೆ ರೀ ಎಲ್ಲರೂ ಇದ್ದೀರಾ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಅಂತ ಹೇಳಿ ಅಂತಾರೆ. ಸರ್ ನನ್ನ ಫೋನು ನಮ್ಮ ಹಸ್ಬೆಂಡ್ ಫೋನು ಪೊಲೀಸ್ ಸ್ಟೇಷನಲ್ಲಿ ಏನಕ್ಕೆ ಸರ್ ಇದೆ ಅಂದಾಗ, ನಿಮ್ಮ ಹಸ್ಬೆಂಡ್ ಇಲ್ಲೇ ಇದ್ದಾರೆ ರೀ, ಅದಕ್ಕೋಸ್ಕರ ಅವ್ರ ಫೋನು ಸಹ ಇಲ್ಲೇ ಇದೆ ಅಂತೇಳಿ ಈ ಕಡೆ ಕಾನ್ಸ್ಟೇಬಲ್ ಅಂತಾನೆ. ಸರ್ ಏನು ಹೇಳ್ತಾ ಇದ್ದೀರಾ, ನಮ್ಮ ಹಸ್ಬೆಂಡು ಪೊಲೀಸ್ ಸ್ಟೇಷನಲ್ಲಿದ್ದಾರಾ, ಯಾಕೆ ಸರ್ ಏನಾಯಿತು ಅಂತ ಹೇಳಿದಾಗ, ನಮ್ಮ ಪೊಲೀಸ್ ಗಾಡಿಗೆ ತೊಗೊಂಬಂದು ಗುದ್ದಿದ್ದಾರೆ ನಿಮ್ಮ ಹಸ್ಬೆಂಡು, ಅದಕ್ಕೆ ಕರ್ಕೊಂಬಂದು ಸ್ಟೇಷನಲ್ಲಿ ಹಾಕಿದ್ದೀನಿ ಅಂಥೇಳಿ ಅಂತಾರೆ. ಸರ್ ನಮ್ಮ ಹಸ್ಬೆಂಡ್ ತುಂಬ ಒಳ್ಳೆಯವರು, ಆ ಥರ ಎಲ್ಲ ಮಾಡೋರಲ್ಲ ಅಂದಾಗ, ಸುಮ್ಮನೆ ಏನು ತಪ್ಪು ಮಾಡದೇ ಇರೋರನ್ನ ಕರ್ಕೊಂಬಂದು ಅರೆಸ್ಟ್ ಮಾಡೋಕ್ಕೆ ನಮಗೇನು ತಲೆ ಕೆಟ್ಟಿದೆಯಾ ಅಂತ ಹೇಳಿ ಕಾನ್ಸ್ಟೇಬಲ್ ಅಂತಾನೆ. ಅದಕ್ಕೆ ಏನು ಸರ್ ನಮ್ಮ ಹಸ್ಬೆಂಡಾಗ ಅರೆಸ್ಟ್ ಮಾಡಿದ್ದೀರಾ, ಏನು ಸರ್ ಹೇಳ್ತಾ ಇದ್ದೀರಾ, ಸರಿ ನಾವು ಈಗಲೇ ಬರ್ತಾಯಿದ್ದೀನಿ ರೀ ಅಂತ ಹೇಳಿ ಆ ಕಡೆ ಸೂರ್ಯನ ನೋಡೋಕ್ಕೆ ಮೀನಾ ಫೋನನ್ನು ಕಟ್ ಮಾಡಿ ಓಡಿ ಬರ್ತಾಳೆ. ಈ ಕಡೆ ಸ್ಟೇಷನ್ ಇನ್ಸ್ಪೆಕ್ಟ್ರ್ ಬರ್ತಾರೆ. ಏನಪ್ಪ ನೀನನ್ನ ಸೂರ್ಯ, ಏನಪ್ಪ ಇದು ಈ ಥರ ಆಕ್ಸಿಡೆಂಟ್ ಮಾಡಿದೆ ಅಂದಾಗ, ಏನು ಸರ್ ನೀವು ಈ ಥರ ಮಾತಾಡ್ತೀರಾ, ನಂದು ಕಾರು ಬ್ರೇಕ್ ಫೇಲ್ಯೂರ್ ಆಗಿತ್ತು, ರೈಟ್ ಸೈಡಲ್ಲಿ ಸ್ಕೂಲ್ ವ್ಯಾನ್ ಬರ್ತಾಯಿತ್ತು, ಆ ಸ್ಕೂಲು ಮಕ್ಕಳು ಇದ್ದಾರೆ ಅಂತ ಹೇಳಿ ಆ ಆಟೋನ ಗುದ್ದಬಾರ್ದು ಅಂತೇಳಿ ಸೈಡಿಗೆ ಗುದ್ದೆ, ಅಲ್ಲಿ ಸ್ಟೇಷನ್ ಗಾಡಿ ಇತ್ತು, ನನಗೆ ಆ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಸರ್, ಅದು ಬ್ರೇಕ್ ಫೇಲ್ಯೂರ್ ಆಗಿದೆ, ಅದಕ್ಕೋಸ್ಕರ ಆ ಥರ ಆಯಿತು, ದಯವಿಟ್ಟು ಕ್ಷಮಿಸಿ, ನಾನು ಬೇಕು ಅಂತ ಮಾಡಿಲ್ಲ ಅಂದಾಗ, ಇಲ್ಲ ಕಣಪ್ಪ ನನಗೆ ಗೊತ್ತು, ಅವ್ರಿಗೂ ನಿನಗೂ ದ್ವೇಷ ಇದೆ, ಆ ದ್ವೇಷಕ್ಕೋಸ್ಕರ ಅವ್ರನ್ನ ಕೊಲೆ ಮಾಡ್ಬೇಕಂತಲೇ ನೀನು ಮಾಡಿರೋದು, ಒಂದು ವೇಳೆ ಅವ್ರು ಏನಾದ್ರು ಸತ್ತೋಗ್ಬಿಟ್ಟಿದ್ರೆ ನೀನು ಏನು ಮಾಡ್ತಾಯಿದ್ದೆ ಅಂತ ಹೇಳಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಪೊಲೀಸ್ ಬರ್ತಾರೆ. ಸರ್ ನೀವು ಅವ್ರನ್ನ ಬಿಡಬೇಡಿ, ಅವ್ನು ಬೇಕು ಅಂತಲೇ ಮಾಡಿರೋದು, ನಿಮ್ಗೆ ಗೊತ್ತಲ್ವ ಅವನೇನು ಅಂತೇಳಿ ಅಂದ್ಬಿಟ್ಟು ಈ ಕಡೆ ಟ್ರಾಫಿಕ್ ಪೊಲೀಸು ಸಹ ಅಂತಾರೆ. ಈ ಕಡೆ ಸೂರ್ಯ, ಸರ್ ನಾನು ನಿಮ್ಗೆ ಹೆಂಗೆ ಹೇಳಿ ಅರ್ಥ ಮಾಡಬೇಕು ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಸರ್ ಅಂತೇಳಿ ಸೂರ್ಯ ಅಂತಾನೆ. ಅದಕ್ಕೆ ಈ ಕಡೆ ಇನ್ಸ್ಪೆಕ್ಟರು ಟ್ರಾಫಿಕ್ ಪೊಲೀಸಿಗೆ, ಸರಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಏನು ಮಾಡೋಣ ಇವರಿಗೆ ಅಂದಾಗ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಬಿಸಾಕಿ ಸರ್, ಆವಾಗ ಬುದ್ಧಿ ಬರುತ್ತೆ ಇವರಿಗೆ ಅಂತ ಹೇಳಿ ಅಂತಾರೆ. ಅದಕ್ಕೆ ಈ ಕಡೆ ಇನ್ಸ್ಪೆಕ್ಟರು, ಸರಿನಪ್ಪ ನೀನು ಹೊರಡು ಮನೆಗೆ ಅಂತ ಹೇಳಿ ಅಂತಾರೆ. ಅದಕ್ಕೆ ಸರಿ ಆಯಿತು ಅಂತೇಳಿ ಸೂರ್ಯನೂ ಸಹ ಮನೆಗೆ ಹೊರಡೋಕ್ಕೆ ಆಚೆ ಕಡೆ ಬರ್ತಾಯಿರ್ತಾನೆ. ಅದೇ ಟೈಮ್ಗೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದ ಆಚೆ ಹೋಗ್ತಾರೆ. ಈ ಕಡೆ ಟ್ರಾಫಿಕ್ ಪೊಲೀಸು ಮತ್ತು ಸೂರ್ಯಗಿಬ್ರಿಗೂ ಮುಖಾಮುಖಿ ಮಾತಾಡ್ಕೊಂಡು ನಿಂತ್ಕೊತಾರೆ. ಸರ್ ಬೇಡ, ತುಂಬ ಪರ್ಸ್ನಲಾಗಿ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ನಾನು ಬೇಕು ಅಂತ ಇದನ್ನು ಮಾಡಿಲ್ಲ, ಅಕಸ್ಮಾತಾಗಿ ಆಗೋಗಿದೆ, ನಾನು ಬೇಕು ಅಂತ ಟಾರ್ಗೆಟ್ ಎಲ್ಲ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಅಂತಾನೆ. ಅದಕ್ಕೆ ಈ ಕಡೆ ಟ್ರಾಫಿಕ್ ಪೊಲೀಸು, ನೀನು ಹೇಳಿದ್ನೆಲ್ಲ ಕೇಳೋದಕ್ಕೆ ನಾನು ಏನು ಅಂದ್ಕೊಂಡಿದ್ಯಾ, ನೀನು ಹೆಂಡ್ತಿಯಲ್ಲ ನಾನು, ನೀನು ಬೇಕು ಅಂತಲೇ ಮಾಡಿರೋದಂತ ನನಗೆ ಗೊತ್ತು, ನೀನು ಎಷ್ಟೇ ಬೊಬ್ಬೆ ಹೊಡೆದ್ರು ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಅದೇನು ಮಾಡ್ತೀಯೋ ನಾನು ನೋಡ್ತೀನಿ ಅಂತ ಹೇಳಿ ಈ ಕಡೆ ಟ್ರಾಫಿಕ್ ಪೊಲೀಸ್ ಅಂತಾನೆ. ಅದಕ್ಕೆ ಸೂರ್ಯ, ಬೇಡ ಸರ್, ತುಂಬ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾಯಿದ್ದೀರಾ, ನಾಳೆ ದಿನ ನೀವು ಅದಕ್ಕೆ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಹೇಳಿ ಸೂರ್ಯ ಅಂತಾನೆ. ಈ ಕಡೆ ಪೊಲೀಸ್ ಕಾನ್ಸ್ಟೇಬಲ್ಲು, ನೋಡೋಣ ನಿನ್ನ ಕೈಲಿ ಅದೇನಾಗುತ್ತೋ ನೀನು ಮಾಡು ಅಂತೇಳಿ ಈ ಕಡೆ ಪೊಲೀಸ್ ಕಾನ್ಸ್ಟೇಬಲು ಸಹ ಅಂತಾರೆ. ಸರಿ ಅಂಥೇಳಿ ಈ ಕಡೆ ಸೂರ್ಯ ಸ್ಟೇಷನಿಂದ ಆಚೆ ಬಂದು ಸೈಲೆಂಟಾಗಿ ನಿಂತ್ಕೊತಾನೆ. ಅದೇ ಟೈಮ್ಗೆ ಈ ಕಡೆ ಟ್ರಾಫಿಕ್ ಪೊಲೀಸ್ ಅವರ ಒಂದು ಜೊತೇಲಿ ಕೆಲಸ ಮಾಡೋರು ಬರ್ತಾರೆ. ಸರ್ ಏನಾಯಿತು, ಕೈಗೆ ಗಾಯ ಆಗಿದೆ, ಏನಾಯಿತು ಅಂದಾಗ, ಅವ್ರು ಉಳಿದಿರೋದೇ ಹೆಚ್ಚು, ನಿಜವಾಗ್ಲೂ ಕಾರಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿದೆ, ಅದನ್ನು ಆಕ್ಸಿಡೆಂಟ್ ತಪ್ಪಿಸ್ಕೊಳಕ್ಕೆ ಹೋಗಿ ಇವರು ಮರಕ್ಕೆ ಡಿಕ್ಕಿ ಹೊಡೆದಿದ್ದಾರೆ, ಅದಕ್ಕೆ ಕೈ ಈ ಥರ ಏಟಾಗಿದೆ ಅಂತ ಹೇಳಿ ಈ ಕಡೆ ಡ್ರೈವರ್ ಅಂತಾನೆ. ಡ್ರೈವರ್ ಆ ಥರ ಅಂದಿದ ತಕ್ಷಣವೇ, ಸರಿ ಇಲ್ಲಿ ಮಾತಾಡೋದು ಬೇಡ, ಬನ್ನಿ ಆಚೆ ಹೋಗಿ ಮಾತಾಡೋಣ ಅಂತೇಳಿ ಅವ್ರನ್ನ ಆಚೆ ಕರ್ಕೊಂಬಂದು ಟ್ರಾಫಿಕ್ ಪೊಲೀಸು ಮಾತಾಡ್ತಾನೆ. ಈ ಕಡೆ ಹೇಳ್ರಿ ಈಗ ಏನಾಯಿತು ಅಂದಾಗ, ಸರ್ ನಿಜವಾಗಲೂ ಕಾರು ಒಂದು ಬ್ರೇಕ್ ಫೇಲ್ಯೂರ್ ಆಗಿದೆ, ಅವ್ರು ಹೇಳಿದ ನಿಜಾನೇ, ಬ್ರೇಕ್ ಫೇಲ್ಯೂರ್ ಆಗಿರೋದಕ್ಕೆ ನಾನು ಕಾರ್ನೇ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ನಾವು ಉಳಿದಿರೋದೇ ಹೆಚ್ಚು, ನಾನೆಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ ಸರ್, ಇವಾಗೇನು ತೊಂದರೆ ಇಲ್ಲ, ಆರಾಮಾಗಿದೆ ಕಾರು ಅಂತ ಹೇಳಿ ಈ ಕಡೆ ಅವರು ಏನು ಚೆಕ್ ಮಾಡೋಕ್ಕೆ ಬಂದಿದ್ರು ಅವ್ರು ಹೇಳ್ತಾರೆ. ಆಗ ಈ ಕಡೆ ಪೊಲೀಸು, ಸರಿ ಇದೆಲ್ಲ ನಮ್ಮ ಮಧ್ಯನೇ ಇರಲಿ, ಯಾವುದೇ ಕಾರಣಕ್ಕೂ ಯಾವುದು ಗೊತ್ತಾಗಬಾರ್ದು ಅಂದಾಗ, ಅವ್ರ ಜೊತೆ ಕೆಲಸ ಮಾಡೋರು ಕಾನ್ಸ್ಟೇಬಲ್, ಯಾಕೆ ಸರ್ ಏನಾಯಿತು ಅಂದಾಗ, ತುಂಬ ಹಳೆ ತಪ್ಪು ಮಾಡಿರೋರು ಇವ್ರಿಗೆ ಸಿಕ್ಕಾಕ್ಕೊಂಡಿದ್ದಾರೆ, ಒಳ್ಳೆ ಟೈಮ್ ನನಗೆ, ಯಾವುದೇ ಕಾರಣಕ್ಕೂ ಇದು ಆಚೆ ಬರಬಾರ್ದು, ನಮ್ಮ ಮೂವರ ಮಧ್ಯೆ ಇರಲಿ ಅಂತ ಹೇಳಿ ಈ ಕಡೆ ಕಾನ್ಸ್ಟೇಬಲ್ಲು ಗೆ ಪೊಲೀಸು ಹೇಳ್ತಾರೆ. ಈ ಕಡೆ ಮೆಕ್ಯಾನಿಕ್ಗೆ, ಸರಿ ಆಯಿತು ನೀವೇನು ಹೊರಡಿ ಅಂತ ಹೇಳಿದಾಗ, ಅವರು ಸರಿ ತಗೊಳ್ಳಿ ಕಾರ್ ಕೀ ಅಂತೇಳಿ ಸೂರ್ಯ ಕಾರ್ ಕೀನ ಕೊಟ್ಟು ಅಲ್ಲಿಂದ ಅವರೆಲ್ಲ ಹೊರಡ್ತಾರೆ. ಈ ಕಡೆ ಟ್ರಾಫಿಕ್ ಪೊಲೀಸು ಸಹ ಒಳ್ಳೆ ಟೈಮಿಗೆ ಸಿಕ್ಕಾಕ್ಕೊಂಡಿದ್ದಾನೆ, ಇವನು ಮಾಡ್ತೀನಿ ಅಂತೇಳಿ ಒಳಗಡೆ ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಸೂರ್ಯ ಬಂದು ಆಚೆ ನಿಂತಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಬರ್ತಾಳೆ.
ರೀ ಯಾಕ್ರಿ ಆಯಿತು ಏನಾಯಿತು ಯಾಕ್ರಿ ಈ ಥರ ಆಗೋಗಿದೆ ಅಂದಾಗ, ಇಲ್ಲ ಮೀನಾ ಕಾರು ಬ್ರೇಕ್ ಫೇಲ್ಯೂರ್ ಆಗಿತ್ತು, ನಾನು ಹೇಳಿದ್ರೆ ಅವ್ರು ಅರ್ಥನೇ ಮಾಡ್ಕೊತ ಇಲ್ಲ, ಅಪೋಸಿಟ್ ಸ್ಕೂಲ್ ಮಕ್ಕಳು ಬರ್ತಾಯಿದ್ರು ಅಂತೇಳಿ ರೇಟಿಗೆ ತೊಗೊಂಡೆ, ಅದು ಹೋಗಿ ಪೊಲೀಸ್ರ ಗಾಡಿಗೆ ಗುದ್ದುಬಿಟ್ಟೆ, ನಾನು ಬೇಕು ಅಂತ ಮಾಡಿಲ್ಲ ಅಂದಾಗ ಈ ಕಡೆ ಮೀನಾ ಸರಿ ರೀ ಆಯಿತು ನೀವು ಬೇಕು ಅಂತ ಮಾಡಿಲ್ಲಲ್ಲ ಅದನ್ನೇ ಅವ್ರಿಗೆ ಹೇಳ್ಬೇಕಿತ್ತು, ನೀವು ಒಳ್ಳೆ ಕಾರ್ಯನೇ ತಾನೇ ಮಾಡಿದ್ದೀರ ಅಂದಾಗ ಅವ್ರು ಕೇಳ್ತಾ ಇಲ್ಲ ಕಣೆ, ಅವನು ಟ್ರಾಫಿಕ್ ಪೊಲೀಸ್ ಬಂದು ನನ್ನ ಸಿಕ್ಕಾಕ್ಸ್ತಾ ಇದ್ದಾನೆ ಇದರಲ್ಲಿ, ನಾನು ಅವನು ಒಳಗಡೆ ಹೋಗ್ಬೇಕಂತೇಳಿ ನನ್ನ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅನ್ಕೊತಾ ಇದ್ದಾರೆ ಅಂತ ಅಂತಾರೆ. ಅದಕ್ಕೆ ಮೀನು ಅಯ್ಯೋ ರೀ ಇದೇನು ರೀ ಇದು, ನೀವು ಮಾಡಿದಿರೋ ತಪ್ಪಿಗೆ ನೀವು ಶಿಕ್ಷೆ ತಗೋಬೇಕಾ, ಅದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಣ ಬನ್ನಿ ಒಳಗಡೆ, ನಾನು ಹೇಳ್ತೀನಿ ಬನ್ನಿ ಒಳಗಡೆ ಅಂದಾಗ್ಲೂ ಸೂರ್ಯ ಇಲ್ಲ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ, ಆ ಟ್ರಾಫಿಕ್ ಪೊಲೀಸ್ ಇದ್ದಾನಲ್ವ ಅವನು ಬಂದು ನನ್ನ ಇದರಲ್ಲಿ ಸಿಕ್ಕಾಕ್ಸ್ತಾ ಇದ್ದಾನೆ, ಅವ್ನು ಏನು ಹೇಳಿದ್ರು ನಾನು ಹೇಳೋ ಮಾತನ್ನ ನಂಬ್ತಾ ಇಲ್ಲ, ನಾನು ಬೇಕು ಅಂತ ಮಾಡಿಲ್ಲ ಅಂತಂದ್ರೂ ಸಹ ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ ಹೇಳಿ ಈ ಕಡೆ ಸೂರ್ಯ ಮಾತಾಡ್ತಾ ಇರ್ತಾನೆ. ಮೀನಾಗೂ ಸಹ ಏನು ಮಾಡಬೇಕಂತ ಗೊತ್ತಾಗೋದೇ ಇಲ್ಲ, ಏನು ರೀ ಇದು ಇದರಿಂದನೇ ನಮ್ಮ ಜೀವನ ನಿಂತಿರೋದು, ಇವಾಗ ಈ ಥರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಏನು ಮಾಡೋದು ಅಂತ ಹೇಳಿ ಈ ಕಡೆ ಮೀನಾನು ಸಹ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕಾನ್ಸ್ಟೇಬಲ್ ಬರ್ತಾನೆ. ಸರಿಯಪ್ಪ ಇಲ್ಲಿಂದ ಹೊರಡು ಅಂದಾಗ, ಏನು ಸರ್ ಹೊರಡು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಅಂದಾಗ, ಹೌದು ಇನ್ನೇನು ಚಾಪೆ ದಿಂಬು ಕೊಡ್ತೀನಿ ಬನ್ನಿ ಮಲ್ಕೊಳ್ಳಿ ಅಂತ ಹೇಳೋಕ್ಕಾಗ್ತೈತಾ ಅಂತ ಅಂತಾರೆ. ಸರ್ ಓಕೆ ಸರ್ ನನ್ನ ಕಾರು ಸರ್ ಅಂದಾಗ, ಇಲ್ಲ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ, ಇನ್ನೇನು ಸ್ವಲ್ಪದರಲ್ಲೇ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಕಾರೆಲ್ಲ ಕೊಡೋದಿಲ್ಲ, ಅದೇನಿದೆಯೋ ನೀವು ಕೋರ್ಟಲ್ಲಿ ಬಂದು ಅದನ್ನು ವಿಚಾರಣೆ ನಡೆಸಿ ಅಂತ ಹೇಳಿ ಈ ಕಡೆ ಕಾನ್ಸ್ಟೇಬಲ್ ಅಂತಾನೆ. ಈ ಕಡೆ ಮೀನಾ ಸರ್ ಅವರು ತುಂಬ ಒಳ್ಳೆಯವರು ಸರ್, ಅಂತ ಕೆಲಸ ಎಲ್ಲ ಮಾಡೋವಂಥವ್ರಲ್ಲ, ನಮ್ಮ ಹಸ್ಬೆಂಡ್ ತುಂಬ ಒಳ್ಳೆಯವರು, ದಯವಿಟ್ಟು ಅವ್ರನ್ನ ನಂಬಿ ಸರ್ ಅಂದಾಗ, ಅಮ್ಮ ಅದೆಲ್ಲ ಏನಿದೆಯೋ ಕೋರ್ಟಲ್ಲಿ ಮಾತಾಡ್ಕೊಳ್ಳಿ, ಸರ್ ಇವಾಗ ಕೇಳಿದ್ದಾರೆ ಇವಾಗ ನೀವು ಇನ್ನು ಹೊರಡ್ಬೋದು ಅಂತ ಹೇಳಿ ಈ ಕಾನ್ಸ್ಟೇಬಲ್ ಅಲ್ಲಿಂದ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾನೆ. ಈ ಕಡೆ ಮನೆಯವರೆಲ್ಲ ಸೂರ್ಯ ಮತ್ತು ಮೀನಾಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಏನಾಯಿತು ಅಂತೇಳಿ ಅವ್ರ ಹತ್ರ ಕೇಳೋದಕ್ಕೋಸ್ಕರ. ಈ ಕಡೆ ಶ್ರುತಿ ಅವರಮ್ಮ ಕೋಪದಲ್ಲಿ ಕೂತ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಶ್ರುತಿನೂ ಸಹ ಬಂದು ಕೂತ್ಕೊತಾಳೆ. ಎಷ್ಟು ಅವಮಾನ ಅನುಭವಿಸ್ಬೇಕು ನಾವಿನ್ನೂ ಗೊತ್ತಿಲ್ಲ, ಆಚೆ ಕಡೆ ಎಲ್ಲರೂ ನಮ್ಮನ್ನು ನೋಡ್ಕೊಂಡು ನಗ್ತಾ ಇದ್ದಾರೆ, ನಮ್ಮ ರಿಲೇಟಿವ್ಸ್ ಅಂತೂ ಫೋನ್ ಮಾಡಿ ಎಲ್ಲ ನಮ್ಮನ್ನು ಉಗಿತಾ ಇದ್ದಾರೆ, ಏನಕ್ಕೆ ಇಂಥ ಮನೆಗೆ ನೀನು ಕೊಟ್ಟಿದ್ಯಾ ಅಂಥೇಳಿ, ಇಂಥ ಮನೆಗೆ ನೀನು ಏನಕ್ಕೆ ಬಂದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಇನ್ನೂ ಎಷ್ಟು ಅವಮಾನ ಪಡಬೇಕು ನಾವು, ನಮ್ಮ ರಿಲೇಟಿವ್ಸ್ ಎಲ್ಲನೂ ಬೈತಾ ಇದ್ದಾರೆ, ಸಾಯಿಸೋದು ಗೊತ್ತಿತ್ತು, ರೌಡಿಸಮ್ ಮಾಡೋದು ಗೊತ್ತಿತ್ತು, ಇವಾಗ ಇದನ್ನು ಕೊಲೆ ಮಾಡೋದನ್ನು ಸಹ ಮಾಡ್ತಾ ಇದ್ದಾನ ಇವನು ಅಂತ ಹೇಳಿ ಅವರು ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಶ್ರುತಿ ಅಮ್ಮ ಸಾಕು ಬಾಯಿ ಮುಚ್ಕೊಂಡು ಸುಮ್ಮನಿರು, ಇದನ್ನೆಲ್ಲ ಅವರು ಅಲ್ಲಿ ನಿನ್ನ ಹತ್ರ ಅಂದಿದ್ದಾರೆ ಅಂತೇಳಿ ಇಲ್ಲಿ ಬಂದು ನನ್ನ ಹತ್ರ ಓದ್ತಾ ಇದೆಯಾ ನೀನು, ಸಾಕು ಸುಮ್ಮನಿರು ಅಂಥೇಳಿ ಶ್ರುತಿ ಅವ್ರ ತಾಯಿನೇ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀನಾ ಯಾವ ರೀತಿ ಈ ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.